ಇದು ವಿಪರೀತ ಬಿಸಿಲು, ನೀವೆಲ್ಲೂ ಹೊರಗಡೆ ಹೋಗಂಗಿಲ್ಲ. ಅದರಲ್ಲೂ ಒಂದು ತಿಳ್ಕೊಂಬಿಡಿ, ಹೆಣ್ಣುಮಕ್ಕಳು, ವಯಸ್ಸಾಗಿರುವಂಥವ್ರು, ಮಕ್ಕಳು ತುಂಬ ಹುಷಾರಾಗಿರಿ. ಇನ್ನು ಕೋಲಾರ ಬಿಸಿಲಿಗೆ ಭಾಳ ಫೇಮಸ್ಸು. ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳು ಸಾಯ್ತಾ ಇವೆ ಅಂತ ಸ್ಥಿತಿ ನೋಡಿ. ಹೆಂಗಾಗಿದೆ ನೋಡಿ, ಬೆಳೆಗಳು ಒಣಕೊಂಡು ಹೋಗಿವೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಜಾನುವಾರುಗಳ ಮೇವಿಗೂ ಕೂಡ ಬರ ಉಂಟಾಗತ್ತಾ ಅನ್ನೋದು ಆತಂಕ ಎದುರಾಗಿದೆ. ಯಾಕಂದರೆ ಅಂಥದ್ದೊಂದು ಪರಿಸ್ಥಿತಿ ಇಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು, ನಾನು ಕೋಲಾರ ತಾಲೂಕಿನ ಏನು ವಿಭೂತಿಪುರ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡೋದಾದರೆ ಈ ಒಂದು ಜೋಳ ಏನಿದೆ, ಇದು ಈಗಾಗಲೇ ಬಿಸಿಲಿನ ಪ್ರಖರತೆ ಎಷ್ಟಿದೆ ಅನ್ನೋದನ್ನು ನಾವು ಈ ಒಂದು ಜೋಳವನ್ನು ನೋಡಿದ್ರೆ ತಿಳ್ಕೊಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಬಿಸಿಲಿಗೆ ಸಂಪೂರ್ಣವಾಗಿ ಈ ಒಂದು ಜಾನುವಾರುವಿನ ಮೇವೇನಿದೆ ಸಂಪೂರ್ಣವಾಗಿ ಒಣಗೋಗ್ತಾ ಇರುವಂಥದ್ದು. ಯಾಕಂದರೆ ಅಷ್ಟು ಪ್ರಖರವಾಗಿರುವಂಥದ್ದು. ಈ ಒಂದು ಜೋಳವನ್ನು ಬೆಳೆಯೋದಕ್ಕೆ ಅಂತ ಹೇಳಿ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೀರಾವರಿ ವ್ಯವಸ್ಥೆ ಇದ್ದರೂ ಕೂಡ ಈ ಒಂದು ಜೋಳ ಈ ಮಟ್ಟಿಗೆ ಒಣಗ್ತಾ ಇದೆ. ಹಾಗಾಗಿ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ, ಅಂದರೆ ಈ ತಾಪಮಾನ ಇದೇ ರೀತಿ ಮುಂದುವರೆದಂಥ ಸಂದರ್ಭದಲ್ಲಿ ಜಾನುವಾರುಗಳ ಹಸಿ ಮೇವಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಕೋಲಾರ ಜಿಲ್ಲೆ ಹಾಲಿಗೆ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂಥದ್ದು. ಯಾಕಂದರೆ ಹಸಿರು ಮೇವು ಹಾಕಿದ್ರೇ ಹಸುಗಳಲ್ಲಿ ಹೆಚ್ಚಾಗಿ ಹಾಲನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ರೈತರು ವಿಶೇಷವಾಗಿ ಹಸುಗಳಿಗೆ ಅಂತ ಹೇಳಿ ಹಸಿ ಮೇವನ್ನು ಬೆಳೆದಿರುವಂಥದ್ದು. ಆದರೆ ಬೆಳೆದಿರುವಂಥ ಹಸಿ ಮೇವೇನಿದೆ ಎಲ್ಲವೂ ಕೂಡ ಬಿಸಿಲಿಗೆ ಈ ಮಟ್ಟಿಗೆ ಒಣಗ್ತಾ ಇರುವಂಥದ್ದು. ಯಾವ ಮಟ್ಟಿಗೆ ಇದು ಒಣಗಿದೆ ಅಂತ ಹೇಳಿದ್ರೆ ನೋಡಿ, ಇದು ಈ ಒಂದು ಸಂಪೂರ್ಣವಾಗಿ ಈ ಒಂದು ಜೋಳ ಏನಿದೆ ಇದು ಒಣಗಿರೋ ಇದು ಪರಿಸ್ಥಿತಿಗೆ ಸಂಪೂರ್ಣವಾಗಿ ಇದು ಪುಡಿ ಪುಡಿಯಾಗಿ ಹೋಗ್ತಾ ಇದೆ. ಅಂದರೆ ಇಷ್ಟರ ಮಟ್ಟಿಗೆ ಇದು ಸಂಪೂರ್ಣವಾಗಿ ಒಣಗಿರುವಂಥದ್ದು. ಇದೇ ಒಂದು ಬಿಸಿಲಿನ ಪ್ರಖರತೆ ಎಷ್ಟಿದೆ ಅನ್ನೋದನ್ನು ನಾವು ಇದು ಒಂದು ಜೋಳವನ್ನು ನೋಡಿದ್ರೆ ತಿಳ್ಕೊಬೋದು. ಅಷ್ಟರ ಮಟ್ಟಿಗೆ ಬಿಸಿಲಿರುವಂಥದ್ದು. ಇದರಿಂದ ಮುಂದಿನ ದಿನಗಳಲ್ಲಿ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಕೂಡ ಎದುರಾಗತ್ತಾ ಅನ್ನೋ ಒಂದು ಆತಂಕ ಎದುರಾಗಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಬಿಸಿಲಿದೆ, ಜೊತೆಗೆ ಜಾನುವಾರುಗಳಿಗೆ ಮೇವಿನ ಕೊರತೆ ಹಾಗೂ ನೀರಿನ ಕೊರತೆ ಉಂಟಾಗತ್ತಾ ಅನ್ನೋ ಒಂದು ಆತಂಕ ಎದುರಾಗಿರುವಂಥದ್ದು. ಸದ್ಯ ಜಿಲ್ಲಾಡಳಿತ ಕೂಡ ಕುಡಿಯೋ ನೀರು ಹಾಗೂ ಮೇವಿನ ನಿರ್ವಹಣೆಗೆ ಅಂತ ಹೇಳಿ ಒಂದು ಬರ ನಿರ್ವಹಣಾ ಸಮಿತಿಯನ್ನು ರಚನೆ ಮಾಡಿದೆ. ಜೊತೆಗೆ ಅದನ್ನು ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ನಡೀತಾ ಇದೆ. ಯಾವುದೇ ಗ್ರಾಮಗಳಲ್ಲಿ ಕುಡಿಯೋ ನೀರು ಜನ ಅಥವಾ ಜಾನುವಾರುಗಳಿಗೆ ಕುಡಿಯೋ ನೀರಾಗಲಿ ಅಥವಾ ಮೇವಿನ ಸಮಸ್ಯೆ ಉಂಟಾಗದೇ ಇರೋ ರೀತಿಯಲ್ಲಿ ಕ್ರಮ ವಹಿಸ್ತಿದೆ. ಆದರೂ ಕೂಡ ಈ ಒಂದು ಬಿಸಿಲಿನ ತಾಪಮಾನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೇವು ಹಾಗೂ ನೀರಿನ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ಕೋಲಾರ ಒಂದು ಲೆಕ್ಕದಲ್ಲಿ ಏನಂದರೆ ನೀರಿನ ಊರು. ಅಂದರೆ ಕೆರೆ ಕಟ್ಟೆಗಳು ತುಂಬ ಇದ್ದವು. ನೀವು ಇಲ್ಲಿಂದ ಈ ಹೊಸಕೋಟೆಯಿಂದ ಶುರುವಾದರೆ ಕೆರೆಗಳು, ಈ ಯಲೆಮಲ್ಲಪ್ಪ ಶೆಟ್ಟರ ಕೆರೆಯಿಂದ ಹಿಡಿದು ನೀವು ಕೋಲಾರ ತನಕ ನಮ್ಮವ್ರು ಪುಣ್ಯಾತ್ಮರು ಏನು ಮಾಡಿದ್ರು ಅಂತಂದರೆ, ಇಲ್ಲಿಂದ ಒಂದು ದೊಡ್ಡ ಯೋಜನೆ, ಅಂದರೆ ನೀರು ಕೊಟ್ಟಂಥ ಭಾಗ್ಯ. ಈ ದರಿದ್ರ ನೀರು, ಈ ಬೆಂಗಳೂರಿನ ಜನರು ಈ ತೊಳೆದು ಬೀಳ್ದು ಬಿಡ್ತಾರಲ್ಲ, ಆ ನೀರನ್ನು ಬಿಟ್ಟರು. ಆ ನೀರನ್ನು ಬಿಟ್ಟಿರೋ ಪರಿಣಾಮ ಏನು ಅಂದರೆ ಸ್ವಚ್ಛ ಮಾಡಿಬಿಡಬೇಕಾಗಿತ್ತು, ಸ್ವಚ್ಛ ಮಾಡಿಬಿಡ್ತಿಲ್ಲ. ಎಲ್ಲ ಕೆರೆ ಕಟ್ಟೆಗಳಲ್ಲಿ ದರಿದ್ರ ನೀರು ತುಂಬಿಕೊಂಡಿತ್ತು. ಅದೆಲ್ಲವೂ ಕೂಡ ಒಳಗಡೆ ಇಳಿದಿದೆ. ಜೀವಜಲ, ಒಳಗಡೆ ಇದ್ದಂಥ ಜೀವಜಲವೂ ಕೂಡ ನೆಗೆದು ಬಿದ್ದು ಹೋಗಿದೆ. ನಾಚಿಕೆ ಆಗಬೇಕು ನಮಗೆಲ್ಲ. ಕೆರೆ ಕಟ್ಟೆಗಳನ್ನು ತುಂಬುವಂಥ ಯೋಗ್ಯತೆ ಇಲ್ಲ ನಮ್ಮಗಳಿಗೆ. ಸೊ ಇದು ಸಂಗತಿ.